बाबू भाई मोबाइल ಮಾನ್ಯ ಶಾಸಕರು ಧೂಳಿನಿಂದ ಇದಾಗದೆ ಇದು ಕ್ರಷರ್ ಘಟಕಗಳಿಗೆ ಅನುಮತಿ ಕೊಡಬೇಡ್ರಿ ಅಂತಾರೆ. ಈಗ 31Z+C ಅಲ್ಲಿ ಹಾಕೊಂಡಿರೋ ಅಪ್ಲಿಕೇಶನ್ಗಳಿಗೆ ಇವತ್ತು ಶಾಸಕರು ಅದನ್ನ ಮಂಜೂರು ಮಾಡ್ಕೊಂಡು ಸುಮಾರು 580 ಎಕರೆ ಟೇಕಲ್ ಹೋಬಳಿ ವ್ಯಾಪ್ತಿಯಲ್ಲಿ ಅದು ಲಿಸ್ಟ್ ಕೊಟ್ಟಿದ್ದೀವಿ. ಈ ಪರಿಸ್ಥಿತಿಯಲ್ಲಿ ಇವತ್ತು ನಡೀತಾ ಇದೆ. ಲೋಕಾಯುಕ್ತ ಆದೇಶಕ್ಕೆ ಈ ಜಿಲ್ಲೆಯಲ್ಲಿ ಅಧಿಕಾರಿಗಳು ಬೆಲೆನೂ ಕೊಡ್ತಾ ಇಲ್ಲ. ಏನು ಸುಳ್ಳು ವರದಿ ಸಲ್ಲಿಸುವ ಮಟ್ಟಕ್ಕೆ ಇವತ್ತು ಜಿಲ್ಲಾಡಳಿತ ಹೋಗಿದೆ. ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮೈಕ್ ಕೊಟ್ಟುಬಿಟ್ರೆ ತಕ್ಷಣ ಪರಿಸರ ಉಳಿಸ್ಬಿಡ್ತಾರೆ. 10 ನಿಮಿಷದಲ್ಲಿ ಎಲ್ಲಾದ್ರೂ ಮಕ್ಕಳಿಗೆ ಯಾರು ಸಿಕ್ಕಿರೋ ಪರಿಸರ ಉಳಿಸ್ಬಿಡ್ತಾರೆ. ಆದ್ರೆ ಅವ್ರಿಗೆ ಎಷ್ಟೇ ಇದು ಕೊಟ್ರೆ ಕೋಲಾರ ಜಿಲ್ಲೆ ಕಂಡ ಒಬ್ಬ ಅಸಮರ್ಥ ಜಿಲ್ಲಾಧಿಕಾರಿ ಇವತ್ತು ಒಬ್ಬ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಸೂಚನೆ ಕೊಟ್ಟರು, ಜಿಲ್ಲಾಧಿಕಾರಿಗಳು ಜಿಲ್ಲಾ ಆಡಳಿತ ಕ್ರಮ ಕೈಗೊಳ್ತಾ ಇಲ್ಲ ಅಂದ್ರೆ ಇವ್ರು ಏನಕ್ಕೆ ಬೇಕು ಕ್ರಮ? ಒಬ್ಬ ನೋಟಿಸ್ಗಳು ಜಾರಿ ಮಾಡ್ತಾರೆ, ನಿರಂತರವಾಗಿ ಕ್ರಷರ್ ಘಟಕಗಳು ರನ್ ಆಗ್ತಾನೆ ಇರ್ತದೆ. ಇವರ ಒಂದು ಲಾರಿಗೂ ರಾತ್ರಿ ಸಮಯದಲ್ಲಿ ಇವರು ರಾಯಲ್ಟಿ ಕಟ್ಟಲ್ಲ. ಈ ದಂಧೆ ನಡೆಯೋದೇ ರಾತ್ರಿ ಸಮಯದಲ್ಲಿ. ರಾತ್ರಿ ಬಂದಾಯ್ತಂದ್ರೆ ಕ್ರಷರ್ಗಳದ್ದು ಮುಕ್ಕಾಲ್ ಬಿಸ್ನೆಸ್ ಹೋಗ್ಬಿಡ್ತಂತ ಪ್ರಕರಣವನ್ನು ಮುಕ್ತಾಯ ಮಾಡಿ ನೋಟಿಸ್ ಕೊಟ್ಟಿದೀವಿ ಅಂತ ಲೋಕಾಯುಕ್ತಕ್ಕೆ ಮಾನ್ಯ ಟಾಸ್ಕ್ ಫೋರ್ಸ್ ಸಲ್ಲಿಸಿದೆ. ಆದ್ರೆ ಅಲ್ಲಿ ಸ್ಥಳೀಯವಾಗಿ ನಿರಂತರವಾಗಿ ಕ್ರಷರ್ ಘಟಕಗಳು ನಡೀತಾ ಇದೆ. ಮಾನ್ಯ SP ಸಾಹೇಬರು